ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನದ ಪ್ರಯುಕ್ತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಬಂಗವಾದಿ ಗ್ರಾಮದಲ್ಲಿ ಸೋಮವಾರ ರಾತ್ರಿ ಬಹಳ ಅದ್ದೂರಿಯಾಗಿ ಬಹಳ ಸಂಭ್ರಮ ಸಡಗರದಿಂದ ಅಂಬೇಡ್ಕರ್ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಕಾರ್ಯಕ್ರಮ ಕುರಿತು ವಕೀಲರಾದ ನಾಗರಾಜ್ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಪ್ರಯುಕ್ತ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಗ್ರಾಮದ ಎಲ್ಲ ಸಮುದಾಯದ ಮುಖಂಡರು ಒಟ್ಟಿಗೆ ಸೇರಿ ಆಚರಣೆ ಮಾಡಿದ್ದೇವೆ. ವಿಶೇಷವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಮಗೆ ನೀಡಿರುವಂತಹ ಸಂವಿಧಾನದ ಅಡಿಯಲ್ಲಿ ನಾವು ಬದುಕುತ್ತಿದ್ದೇವೆ. ಗಂಡು ಹೆಣ್ಣು ಎಂಬ ಭಾವನೆ ಇಲ್ಲದೆ ಸಮಾನತೆಯಿಂದ ಬದುಕಲು ಸಂವಿಧಾನ ಮೂಲ ಕಾರಣ. ಅವರು ಸಂವಿಧಾನದಲ್ಲಿ ಬರೆದಿರುವಂತಹ ಕಾನೂನಿನ ಚೌಕಟ್ಟಿನಲ್ಲಿಯೇ ಇಂದಿಗೂ ಸಹ ಜನಸಾಮಾನ್ಯರಿಗೆ ನ್ಯಾಯ ದೊರೆತಾ ಇದೆ. ಸುಮಾರು 70-80 ವರ್ಷಗಳ ಹಿಂದೆ ರಚನೆ ಮಾಡಿರುವಂತಹ ಈ ಸಂವಿಧಾನವನ್ನು ಇದುವರೆಗೂ ಬದಲಾವಣೆ ಮಾಡಿಲ್ಲ. ಯಾಕಂದ್ರೆ ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಮೀಸಲಾಗುವಂತಹ ರೀತಿಯಲ್ಲಿ ಸಂವಿಧಾನ ಬರೆದಿಲ್ಲ. ಎಲ್ಲ ಸಮುದಾಯಗಳಿಗೂ ಅನ್ವಯವಾಗುವಂತೆ ಸಂವಿಧಾನ ಬರೆದಿರುವಂತದ್ದು. ವಿಶೇಷವಾಗಿ ಅವರು ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಹಿಂದೂ ಬಿಲ್ ಕೋಡ್, ಮಹಿಳೆಯರಿಗೂ ಸಹ ಸಮಾನತೆಯ ಹಕ್ಕು ಕುರಿತು ಬಿಲ್ ಪಾಸ್ ಮಾಡುವ ವಿಚಾರವಾಗಿ ಸಂಸತ್ನಲ್ಲಿ ಚರ್ಚೆ ಆದಂತಹ ವೇಳೆ ಕೆಲವು ಸದಸ್ಯರು ಒಪ್ಪದೇ ಇದ್ದಂತಹ ಸಂದರ್ಭದಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಹ ಅಂಬೇಡ್ಕರ್ ಅವರು ನೀಡುತ್ತಾರೆ. ಇಂದು ಮಹಿಳೆಯರು ಇಷ್ಟೊಂದು ಸ್ವತಂತ್ರವಾಗಿ ಓಡಾಡುತ್ತಿದ್ದಾರೆ, ಇಷ್ಟೊಂದು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮಹಿಳೆಯರು ಸಹ ತೊಡಗಿಸಿಕೊಳ್ತಿದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣ ಡಾಕ್ಟರ್ ಬಾಬಾ ಸಾಹೇಬರೇ ಅಂದರು. ಈ ಕಾರ್ಯಕ್ರಮದಲ್ಲಿ ಬಂಗವಾದಿ ಗ್ರಾಮದ ಹಿರಿಯ ಮುಖಂಡರಾದ ಮಾಜಿ ಉಪಾಧ್ಯಕ್ಷ ಮುನಿಯಪ್ಪ, ಹಾಲಿ ಸದಸ್ಯರಾದ ಬಿಎಂ ರವಿಕುಮಾರ್, ಟೀಚರ್ ನಾಗರಾಜ್, ಡಿಎನ್ ಪ್ರಕಾಶ್, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಡಿಎನ್ ಪ್ರಕಾಶ್, ತಾಲೂಕ್ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಕೃಷ್ಣಮೂರ್ತಿ, ವಕೀಲರಾದ ಕೆ ನಾಗರಾಜ್, ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದಂಥ ನಾಗರಾಜ್, ಬಿಎಂಟಿಸಿ ರಾಜೇಶ್, ನಿವೃತ್ತ ಹೈಸ್ಕೂಲ್ ಟೀಚರ್ ನಾರಾಯಣಪ್ಪ, ಆಟೋ ಮಂಜು, ಮುನಿ, ರಾಜಣ್ಣ, ಬಿಟಿ ರಘು, ಚಲಪತಿ ಕುಮಾರ್, ಮಂಜು, ಮಾರುತಿ, ಶ್ರೀನಿವಾಸ್, ಗಾರೆ ಚಲಪತಿ, ಆಟೋ ಮಂಜು, ಪತ್ರಕರ್ತ ನೀಲಾರ್ಜುನ, ಲಕ್ಷ್ಮಮ್ಮ, ಮುನಿಯಪ್ಪ, ಕೆಎಸ್ಆರ್ಟಿಸಿ ರವಿಕುಮಾರ್, ದಾಸ, ಮಾರುತಿ, ಆಟೋ ಚಲಪತಿ ಹಾಗೂ ಅಂಬೇಡ್ಕರ್ ಸೇವಾ ಸಮಿತಿಯ ಎಲ್ಲ ಸದಸ್ಯರು ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು. ಇವತ್ತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಮಾಸ್ತೇನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಂಗವಾದಿ ಗ್ರಾಮದಲ್ಲಿ ಒಟ್ಟು ಗ್ರಾಮದ ಎಲ್ಲ ಜಾತಿಯ ಹಿರಿಯ ಮುಖಂಡರು ಮತ್ತು ಅಂಬೇಡ್ಕರ್ ಸಮುದಾಯದ ಬಳಗದವರಿಂದ 134ನೇ ಜನ್ಮದಿನಾಚರಣೆಯನ್ನು ಈ ಒಂದು ಗ್ರಾಮದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಈ ಒಂದು 134ನೇ ಜನ್ಮದಿನಾಚರಣೆಯನ್ನು ಇಷ್ಟು ವಿಜೃಂಭಣೆಯಿಂದ ಮಾಡಲು ಬಂಗವಾದಿ ಗ್ರಾಮದ ಎಲ್ಲ ಸಮುದಾಯವರ ಸಹಕಾರ ನಮಗೆ ನೀಡಿರುವುದರಿಂದ ಅವರಿಗೆ ನಮ್ಮ ಸಮುದಾಯದ ಪರವಾಗಿ ಅವರಿಗೆ ಅನಂತವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದಲಿತ ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಅವರು ಈ ದೇಶದ ಎಲ್ಲ ಧರ್ಮ ಮತ್ತು ಎಲ್ಲ ಜಾತಿಗಳಿಗೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಮತ್ತು ಅವರು ಈ ದೇಶಕ್ಕೆ ತನ್ನದೇ ಆದ ಒಂದು ಬೃಹತ್ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನದ ಅಡಿಯಲ್ಲಿ ಎಲ್ಲ ಜಾತಿ ಧರ್ಮಗಳಿಗೆ ಏನು ರಕ್ಷಣೆ ಕೊಡಬೇಕು, ಮಹಿಳಾ ರಕ್ಷಣೆ, ಆರ್ಥಿಕ ರಕ್ಷಣೆ ಮತ್ತು ಈ ದೇಶದ ಕಾನೂನನ್ನು ಸುಭದ್ರವಾಗಿ ಬರೆದುಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರ ಸಂವಿಧಾನ ಇವತ್ತು ಪ್ರಸ್ತುತ ಸುಮಾರು 70-80 ವರ್ಷಗಳ ಕಾಲ ಯಾರಿಂದಲೂ ಬದಲಾಯಿಸಕ್ಕಾಗಲಿಲ್ಲ. ಸೊ ಯಾಕೆ ಆ ಸಂವಿಧಾನವನ್ನು ಬದಲಾಯಿಸಕ್ಕಾಗಲಿಲ್ಲ ಅಂದ್ರೆ ಇದು ಬರೀ ಒಬ್ಬ ಸಮುದಾಯದನ್ನ ನಿರ್ದಿಷ್ಟವಾಗಿ ಇಟ್ಕೊಂಡು ಬರೆದಿರ್ತಕ್ಕಂಥ ಸಮುದಾಯ ಅಲ್ಲ. ಎಲ್ಲ ಧರ್ಮ ಜಾತಿಗಳಿಗೆ ಒಳಗೂಡಿಕೊಂಡು ಅವರ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಸಂವಿಧಾನ. ಅದೇ ರೀತಿ ಬೇರೆ ದೇಶಗಳ ಸಂವಿಧಾನಗಳು ಕಾಲ್ಪನಿಕವಾಗಿ 1 ವರ್ಷ, 10 ವರ್ಷ, 20 ವರ್ಷ ಇದ್ದು ಸಂವಿಧಾನಗಳು ನಶಿಸುವಾಗಿದೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಗಲು ರಾತ್ರಿ ಸುಮಾರು ಶ್ರಮವನ್ನು ಹಾಕಿ ಈ ಸಂವಿಧಾನವನ್ನು ಈ ದೇಶದ ಜನರಿಗೆ ಕೊಟ್ಟಿದ್ದಾರೆ. ಹೆಚ್ಚಾಗಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ, ಒಂದು ಕಾಲದಲ್ಲಿ ಸಂವಿಧಾನ ಬರೀಬೇಕಾದ್ರೆ ಮಹಿಳೆಯರಿಗೆ ಯಾವುದೇ ರೀತಿ ಹಕ್ಕಿರಲಿಲ್ಲ. ಆವಾಗ ಅಂಬೇಡ್ಕರ್ ಅವರು ಹಿಂದೂ ಬಿಲ್ ಕೋಡ್ ಅಂತ ಒಂದು ಮಂಡನೆಯನ್ನು ಮಾಡ್ತಾರೆ ಸಂಸತ್ತಲ್ಲಿ. ಆಗ ಹಲವಾರು ಪಟ್ಟಭದ್ರ ಹಿತಾಸಕ್ತಿಗಳು ಮಹಿಳೆಯರಿಗೆ ಯಾವುದೇ ರಕ್ಷಣೆ ಬೇಡ, ಈ ಹಿಂದೂ ಬಿಲ್ ಕೋಡ್ ಬೇಡ ಅಂತ ತಿರಸ್ಕಾರ ಮಾಡ್ತಾರೆ. ಆವಾಗ ಅಂಬೇಡ್ಕರ್ ಅವರು ಸಂಸತ್ತಿಗೆ ರಾಜೀನಾಮೆಯನ್ನು ಕೊಟ್ಟು ಮಹಿಳೆಯರು ಈ ದೇಶದಲ್ಲಿ ಅಭಿವೃದ್ಧಿ ಆದರೆ ಮಾತ್ರನೇ ಈ ದೇಶ ಮುಂಚೂಣಿಯಲ್ಲಿ ಬರೋಕೆ ಸಾಧ್ಯ ಅಂತೇಳಿ ರಾಜೀನಾಮೆಯನ್ನು ಬಿಸಾಕ್ ಬರ್ತಾರೆ. ತದನಂತರ ಅಂಬೇಡ್ಕರ್ ಅವರನ್ನ ಹಲವಾರು ನಾಯಕರು ಓಲೈಸಿ ಮತ್ತೆ ಅಂಬೇಡ್ಕರ್ ಅವರನ್ನ ಸಂಸತ್ತಿಗೆ ಪ್ರವೇಶ ಮಾಡ್ತಾರೆ. ಆವಾಗ ಮಹಿಳೆಯರ ಪರವಾಗಿ ಅಂಬೇಡ್ಕರ್ ಅವರು ಹಿಂದೂ ಬಿಲ್ ಕೂಡ ಮಾಡ್ತಾರೆ. ಇವತ್ತು ಮಹಿಳೆಯರಿಗೆ ಇಷ್ಟೆಲ್ಲ ಹಕ್ಕುಗಳು ಸಿಗ್ಬೇಕಾದ್ರೆ ಮತ್ತು ಅದರ ಮೂಲ ಕಾರಣನೇ ಅಂಬೇಡ್ಕರ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಅಂಬೇಡ್ಕರ್ ಅವರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮತ್ತು ಕಾನೂನಾತ್ಮಕ ಹಲವಾರು ವಿಷಯಗಳನ್ನ, ಅನುಚ್ಛೇದಗಳನ್ನ, ಪರಿಭಾಷೆಗಳನ್ನ ಸಂವಿಧಾನದಲ್ಲಿ ಅಡಕ ಮಾಡಿರೋದ್ರಿಂದ ಈ ಭಾರತ ದೇಶ ಇವತ್ತು ಅಖಂಡವಾಗಿ ಏಕತೆಯಲ್ಲಿ ಉಳಿದಿದೆ. ಆದ್ದರಿಂದ ಈ ಒಂದು 134ನೇ ಜನ್ಮದಿನಾಚರಣೆ ಬಂಗವಾದಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ವಿ. ಈ ಆಚರಣೆ ಮಾಡೋದಕ್ಕೆ ತಾವೆಲ್ಲರೂ ಸಹಕಾರ ನೀಡಿದ್ರಿ. ನಿಮ್ಮೆಲ್ಲರ ಸಹಕಾರಕ್ಕೆ ನಾವೆಲ್ಲರೂ
ತುಂಬಾ ಭಾಜನರಾಗಿದ್ದು ತಮ್ಮೆಲ್ಲರಿಗೂ ಅನಂತವಾದ ಧನ್ಯವಾದಗಳು ಹೇಳ್ತಾ ಈ ಮೆರವಣಿಗೆಯನ್ನ ಸುಸೂತ್ರವಾಗಿ ನಡೆಸ್ಕೊಡ್ಬೇಕಂತ ಎಲ್ಲ ಗ್ರಾಮಸ್ಥರಲ್ಲಿ ನಾವು ಕೇಳ್ಕೊಳ್ತಾ ಇದ್ವಿ. ಜೈ ಹಿಂದ್, ಜೈ ಭೀಮ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಆಚರಣೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಇದಕ್ಕೋಸ್ಕರ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಜನಪ್ರತಿನಿಧಿಗಳು ಇವತ್ತೇನು ಜನರ ಆಯ್ಕೆಯಾದ ಪ್ರಜಾಪ್ರಭುತ್ವವನ್ನು ಆಡಳಿತವನ್ನು ಮಾಡ್ತಕ್ಕಂಥ ಹಕ್ಕನ್ನು ಕೊಂಡವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿ ಎಲ್ಲ ಜಾತಿಗಳು, ಅಂಬೇಡ್ಕರ್ ಅವರು ಯಾವ ಜಾತಿಗೆ ಸೀಮಿತವಲ್ಲ, ಎಲ್ಲ ಜಾತಿಗಳಿಗೂ ಸೀಮಿತವಾಗಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರು ಹಾಕಿದ ಅಡಿಪಾಯವನ್ನು ಇವತ್ತು ಇಡೀ ಭಾರತ ದೇಶದಲ್ಲಿ ಅವರ ಏನು ಸಂವಿಧಾನ ರಚನೆ ಮಾಡಿದ್ದಾರೆ ಎಲ್ಲವೂ ಸದಸ್ಯರು ಕೂಡ ಇವತ್ತು ಆಡಳಿತವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಬ್ಬರೇ, ಯಾರೂ ಇರಲಿಲ್ಲ. ಅಂತಹ ಮಹಾ ಪುಣ್ಯಾತ್ಮರನ್ನು ಇವತ್ತು ಎಲ್ಲ ಜಾತಿಗಳು ಕೂಡ ಸಮಾನವಾಗಿ ಹೆಚ್ಚಿಗೆ ಮಾಡಿ ಎಲ್ಲರೂ ಕೂಡ ಇವತ್ತು ಭಾರತ ದೇಶವನ್ನು ಆಡಳಿತ ಮಾಡೋದಕ್ಕೆ ನಾಗಪುರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನೆನೆಸ್ತಾ ಇವತ್ತು ಬಂಗಾಳಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಎಲ್ಲ ಜಾತಿಗಳು ಸೇರಿ ಎಲ್ಲರೂ ಕೂಡ ಮತ್ತು ಹೆಮ್ಮೆ ಆಗ್ತದೆ. ಬಂಗಾಳಿ ಗ್ರಾಮದಲ್ಲಿ ಇದೊಂದು ಎಲ್ಲರಿಗೂ ಮಾರ್ಗದರ್ಶನ ಇದಲ್ಲ. ಹಾಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ದುಡಿಯುವ ವರ್ಗಗಳಿಗೆ, ಶೋಷಿತ ವರ್ಗಗಳಿಗೆ ಅನುಕೂಲ ಮಾಡ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಬ್ಬರು ಹೇಳ್ತಾ ಇವತ್ತು ಭಾಳ ಸಂತೋಷ ಆಗ್ತಾಯಿದೆ. ನಾವೆಲ್ಲರೂ ಸೇರಿ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಿ. ಇನ್ನು ಮುಂದೆ ಕೂಡ ಹಂಗೆ ಅನುಸರಿಸಿಕೊಂಡು ಎಲ್ಲ ಜಾತಿಗಳಿಗೆ ಸೀಮಿತವಾಗಿರದೆ ಎಲ್ಲ ಜಾತಿಗಳಿಗೂ ಸಂಬಂಧಪಟ್ಟ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಬ್ಬರೇ, ಯಾರೂ ಇಲ್ಲ ಅಂತ ಹೇಳ್ತಾ ಬಂಧುಗಳೇ, ಶ್ರೀನಿವಾಸಪುರ ತಾಲೂಕು ಕಸ್ಬಾ ಹೋಬಳಿ ವಾಸ್ತನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಂಗವಾದಿ ಗ್ರಾಮದಲ್ಲಿ ಇವತ್ತು ವಿಶ್ವಕಂಡ ಮಾನವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆ ಅಂಗವಾಗಿ ಇವತ್ತು ಏನು ಅಂಬೇಡ್ಕರನ್ನ ಮೆರವಣಿಗೆ ಮುಖಾಂತರ ನಮ್ಮ ಗ್ರಾಮದಲ್ಲಿ ಎಲ್ಲ ಸರ್ವ ಜನಾಂಗದ ಒಂದು ಸಹಮತದೊಂದಿಗೆ ಇವತ್ತು ಗ್ರಾಮದಲ್ಲಿ ಪಲ್ಲಕ್ಕಿ ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಅಂಬೇಡ್ಕರ್ ಅವರು ಪ್ರತಿಯೊಂದು ಜಾತಿ ಸರ್ವಾನುಮತದಿಂದ ಸರ್ವ ಜನಾಂಗದ ಒಂದು ತೋಟ ಅಂತ ಏನು ಹೇಳ್ತೀವಿ, ಆ ಥರ ಸರ್ವ ಜನಾಂಗದವರಿಗೂ ಕೂಡ ಒಂದು ಸಂವಿಧಾನವನ್ನು ಕೊಟ್ಟಂಥ ಮಹಾನ್ ಕಲಿ ಚೇತನ ಅಂತ ಹೇಳ್ಬೋದು. ಇವತ್ತು ಅಂಬೇಡ್ಕರ್ ಅವರು ಕಾರ್ಮಿಕ ಸಚಿವರಾಗಿದ್ದಾಗ ಕಾರ್ಮಿಕರು ಶೋಷಣೆಗೆ ಒಳಗಾದಂಥ ಸಂದರ್ಭದಲ್ಲಿ ಮಹಿಳೆಯರು ಕೂಡ ದೀನದಲಿತರು, ಬಡವರು, ಸುಮಾರು ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಶೋಷಣೆಗೆ ಒಳಗಾದಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಹೋರಾಟವನ್ನು ಮಾಡಿ ಸುಮಾರು ಹೋರಾಟಗಳನ್ನು ಮಾಡಿ ಭಾರತ ದೇಶಕ್ಕೆ ನಾನೊಂದು ಕೊಡುಗೆಯನ್ನು ನೀಡಬೇಕು, ಪ್ರತಿ ಜನಾಂಗದವರು ಕೂಡ ಒಂದು ಸಂವಿಧಾನಾತ್ಮಕವಾದ ಒಂದು ಚಿಂತನೆಗಳನ್ನು ಕೊಡಬೇಕು ಅಂತ ಒಂದು ಸಂವಿಧಾನವನ್ನು ರಚನೆ ಮಾಡಿ ಇವತ್ತು ಭಾರತ ದೇಶದ ಒಂದು ಸಂವಿಧಾನವನ್ನು ಇಡೀ ವಿಶ್ವನೇ ತಿರುಗಿ ನೋಡುವಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇಡೀ ಈ ಕೊಲಂಬಿಯಾ ಯೂನಿವರ್ಸಿಟಿ ಹತ್ರ ವಿಶ್ವದಲ್ಲೇ ಭಾರತದ ಒಬ್ಬ ಪ್ರಜೆಯನ್ನು ಕೊಲಂಬಿಯಾ ಯೂನಿವರ್ಸಿಟಿ ಮುಂಭಾಗದಲ್ಲಿ ಒಂದು ಶಿಲ್ಪಿಯನ್ನು ಸ್ಥಾಪನೆ ಮಾಡತಕ್ಕಂಥ ಏಕೈಕ ಮಹಾನ್ ವ್ಯಕ್ತಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ದ ಒಂದು ಶಿಲ್ಪಿಯನ್ನು, ಅಂತ ಒಬ್ಬ ಮಹಾನ್ ವ್ಯಕ್ತಿಯನ್ನ ನಾವು ಎಲ್ಲ ಜನಾಂಗದವರು ಕೂಡ ಪೂಜೆ ಮಾಡ್ತಕ್ಕಂಥ ಕರ್ತವ್ಯ ನಮ್ಮ ಆರಾಧ್ಯ ಕರ್ತವ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಕಾನೂನಾತ್ಮಕ ಚಿಂತನೆಗಳು ಇವತ್ತೆಲ್ಲ ನಾವು ಬದುಕ್ತಾ ಇದ್ದೀವಿ ಅಂದರೆ ಎಲ್ಲ ಜನಾಂಗದವರು ಕೂಡ ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲೇ ಬದುಕ್ತಾ ಇದ್ದೀವಿ ವಿನಃ ಯಾವೊಬ್ಬ ವ್ಯಕ್ತಿ ಕೊಟ್ಟಿರ್ತಕ್ಕಂಥದ್ದಲ್ಲ. ಇವತ್ತು ರಾಜಕಾರಣಿಗಳು ಪ್ರತಿಯೊಬ್ಬ ಜನಾಂಗದವರು ಕೂಡ ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕಾದ್ರೆ ಕಾನೂನು ಕಟ್ಟಲೆ ಎಲ್ಲ ವಿಚಾರಗಳಲ್ಲೂ ಕೂಡ ಅವರು ಕೊಟ್ಟಂಥ ಸಂವಿಧಾನದಲ್ಲಿ ಬದುಕ್ತಾ ಇದ್ದೀವಿ. ಇವತ್ತು ನಮ್ಮ ಗ್ರಾಮದಲ್ಲಿ ಎಲ್ಲರೂ ಕೂಡ ಎಲ್ಲ ಮುಖಂಡರು ಜಾತ್ಯತೀತವಾಗಿ ಸಮಾಜದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ಒಬ್ಬ ಮಹಾನ್ ವ್ಯಕ್ತಿ ಮತ್ತೆ ಹುಟ್ಟಿ ಬರಲಿ ಅಂತ ಆಶಯಿಸ್ತಾ ಈ ಒಂದು ಮಾತಾಡಲು ಅವಕಾಶ ಕೊಟ್ಟಂತ ನಮ್ಮ ಊರಿನ ಗ್ರಾಮದ ಎಲ್ಲ ಹಿರಿಯರಿಗೂ ವಹಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್. ಮತ್ತೆ ಗುರುವರಿಗೂ ಎಲ್ಲರಿಗೂ ನಮ್ಮ ಸಂಸ್ಕೃತ ವಂದನೆಗಳು. ಇಲ್ಲಿ ಸೇರಿರೋ ಜನ ಎಲ್ಲರಿಗೂ ಪಕ್ಕದೂರಿಗಾಗ್ಬೋದು, ಪಕ್ಕದ ಊರಿಂದ ಬಂದಿರೋ ಜನಗಳಿಗಾಗಿರ್ಬೋದು, ಅವ್ರು ಬಂದು ನಮಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಏನು ಪ್ರೇರಣೆ ಮಾಡಿದ್ದಾರೆ. ಇವತ್ತೊಂದು ದಿವಸ ಹೆಣ್ಣು ಮಕ್ಳಿಗಾಗ್ಬೋದು, ಗಂಡು ಮಕ್ಳಿಗಾಗ್ಬೋದು, ಯಾವುದೇ ಕ್ಯಾಸ್ಟ್ ಆಗಿರ್ಬೋದು, ಮಕ್ಳಿಗರಾಗಿರ್ಬೋದು, ವಲೀಯರಾಗಿರ್ಬೋದು, ಮಾದಿಗರಾಗಿರ್ಬೋದು, ಗೌಡ್ರಾಗಿರ್ಬೋದು, ಯಾವುದೇ ಕ್ಯಾಸ್ಟ್ಗೆ ಒಂದೇ ಸಂವಿಧಾನ ಬರೆದಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತೊಂದು ದಿವಸ ನಾವಿಲ್ಲಿ ಪ್ರೇರಣೆಗೆ ಸೇರ್ಬೇಕಂತ ಕಾರಣ ಅವರೇ. ಅವ್ರ ಮುಂದೆ ನಾವು ಜನ ನಿಂತ್ಕೊಂಡು ಇದ್ದೀರಿ ಒಟ್ಟೆ ಇದು ಅಂದ್ರೆ ಅವ್ರು ಕೊಟ್ಟಿದ್ದ ಸಂವಿಧಾನ, ಅವ್ರು ಕೊಟ್ಟಿದ್ದ ಹಕ್ಕುಗಳು, ಅವ್ರು ಕೊಟ್ಟಿದ್ದ ನಮಗೆ
ಅಷ್ಟು ಪ್ರೇರಣೆ ಕೊಟ್ಟಿದೆ. ಅದಕ್ಕೋಸ್ಕರ ನಾವೆಲ್ಲರಿಗೂ ಅವ್ರಿಗೆ ಒಂದ್ಸಲಿ ಜೈ ಭೀಮ್ ಅಂತ ಹೇಳಬೇಕಂತ ವಿಚಾರ ಮಾಡ್ತೀವಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಜೈ ಜೈ.